10ನೇ ತರಗತಿಯ ಗಣಿತ LBA ಪ್ರಶ್ನೋತ್ತರ 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡಿದಂತೆ ಪಾಠದ ಹೆಸರು ವಾಸ್ತವ ಸಂಖ್ಯೆಗಳು. ಲ ಸಾ ಅ ಮ ಸಾ ಅ ಅಂದರೇನು, ಅದರ ಅವಿಭಾಜ್ಯ ಸಂಖ್ಯೆಗಳಂತಂದ್ರೇನು, ಸಹ ಅವಿಭಾಜ್ಯ ಅಪವರ್ತನಗಳಂತಂದ್ರೇನು, ಸಂಯುಕ್ತ ಸಂಖ್ಯೆಗಳಂತಂದ್ರೇನು, ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಸಂಖ್ಯೆಯಿಂದ ಭಾಗಾಕಾರ ಹೋಗುವುದೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಗಣಿತ LBA ಪ್ರಶ್ನೋತ್ತರ ಸರಣಿಗಳನ್ನು ನೋಡ್ತಾ ಇದ್ದೀವಿ. 1500ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸುವಂಥ ಒಂದು ಅದ್ಭುತವಾದಂತಹ ಸರಣಿ ಇದು. ಇದಕ್ಕಾಗಿ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೂ ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಬನ್ನಿ ಪಾಠದ ಮುಂದುವರೆದ ಭಾಗವನ್ನು ನೋಡುವಂತೆ. ಹಿಂದಿನ ಭಾಗದಲ್ಲಿ ನಾವು 1 ಅಂಕದ ಪ್ರಶ್ನೆಗಳ MCQಗಳನ್ನು ನೋಡಿದ್ವಿ. ಈಗ 1 ಅಂಕದ ಡಿಸ್ಕ್ರಿಪ್ಟಿವ್ ಪಾಠ ನೋಡುವಂತೆ 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಂಡು ತಗೊಳ್ಳಂತೆ. ಪಾಠದ ಹೆಸರು ವಾಸ್ತವ ಸಂಖ್ಯೆಗಳು ಅಂಥೇಳಿ. 29ನೇ ಪ್ರಶ್ನೆಯನ್ನು ನೋಡಿ. 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಸಿಂಪಲ್ ಇದೆ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತಂದಾಗ ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಬರ್ಕೊತ ಹೋಗ್ಬೇಕಾಗ್ತದೆ. 140 ನಾವು ಯಾವ ಥರ ಬರೀತೀವಿ? 2 70, 2 35, 5 7, 7 1. ಹಾಗಾಗಿ ಇಲ್ಲಿ ಏನಾಗ್ತದೆ? 2 ರ ಘಾತ 2 ಗುಂಡ್ಲೆ 5 ರ ಘಾತ 1 ಗುಂಡ್ಲೆ 7 ರ ಘಾತ 1 ಅಂತ ಆಗ್ತದೆ. 140 ನಾವು ಈ ಥರ ವ್ಯಕ್ತಪಡಿಸಬಹುದು. ಇದು 1ನೇ ಉತ್ತರ. 29ನೇದು 1 ಅಂಕದಲ್ಲಿ 1ನೇ ಉತ್ತರ. 30ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳ್ತಾರೆ. ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈ ವ್ಯಕ್ತಪಡಿಸುವಿಕೆಯು ಅನನ್ಯವಾಗಿರುತ್ತದೆ ಅಂತ ನೀವು ಹೇಳ್ತೀರಲ್ಲ, ಇಲ್ಲಿದೆ ನೋಡಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ನೀವು ಸಂಪೂರ್ಣವಾಗಿ ನೀಟಾಗಿ ಬರಿಬೇಕಾಗ್ತದೆ. ಸಂಪೂರ್ಣ ಲೈನ್ ಇರಬೇಕು, ಇಂಪಾರ್ಟೆಂಟು. 31ನೆಯ ಪ್ರಶ್ನೆಯನ್ನು ನೋಡಂತೆ. ಈಗ 24 ಮತ್ತು 36ರ ಸಂಖ್ಯೆಗಳ ಮ ಸಾ ಅ 12, ಆದರೆ ಅವುಗಳ ಲ ಸಾ ಅ ವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 24 ಮತ್ತು 36. ಇಲ್ಲಿ ಎ ಅಂದ್ರೇನು? 24. ಬಿ ಅಂದ್ರೇನು? 36. ಮ ಸಾ ಅ 12, ಲ ಸಾ ಅ ಪ್ರಶ್ನಾರ್ಥಕ ಚಿಹ್ನೆ. ನೀವು ಸಂಪೂರ್ಣವಾಗಿ ಬರೀರಿ. ಮ ಅಂತ ಅಷ್ಟೇ ಬರಿಬೇಡ್ರಿ. ನಾನು ಮ ಅಂತ ಬರೆದಿನಂತ ನೀವು ಮ ಸಾ ಅ ಅಂತ ಬರೀರಿ ಮತ್ತು ಲ ಸಾ ಅ ಲ ಅಂತ ಬರೆದಿದ್ದೀನಿ. ನಮಗೆ ತಿಳಿದಂತೆ ಸೂತ್ರ ಗೊತ್ತಿದೆ. ಏನು? ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಲ ಸಾ ಅ ಗುಂಡ್ಲೆ ಮ ಸಾ ಅ. ಸಂಖ್ಯೆಗಳು ಯಾವ್ಯಾವಿದಾವೆ? 24 ಗುಂಡ್ಲೆ 36 ಇಸ್ ಈಕ್ವಲ್ ಟು ಲ ಸಾ ಅ ಗೊತ್ತಿಲ್ಲ ಗುಂಡ್ಲೆ ಮ ಸಾ ಅ 12 ಗುಣಾಕಾರ 12. ಈ ಕಡೆ ತೊಗೊಂಡು ಬನ್ನಿ. 24 ಮತ್ತು 36 ಭಾಗಲೆ 12 ಇಸ್ ಈಕ್ವಲ್ ಟು ಲ ಸಾ ಅ. 12 1 12, 12 2 24. ಹಾಗಾಗಿ ಲ ಸಾ ಇಸ್ ಈಕ್ವಲ್ ಟು 36 2 72 ಅಂತ ಬಂತು. ಲ ಸಾ ಬಂದ್ಬಿಟ್ಟು 72 ಅಂತ ನಾವು ಹೇಳಬಹುದು. ಇದು 32ನೆಯ ಪ್ರಶ್ನೆ ಆಗ್ತದೆ. ಈಗ ನಾವು ನೋಡೋದು 31ನೇ ಪ್ರಶ್ನೆ ಆಗ್ತದೆ. 32ನೇ ಪ್ರಶ್ನೆ ನೋಡಂತೆ. 96 ಅನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ತಾರೆ. 96 ಅಂತಂದಾಗ ಸಿಂಪಲ್ ಇದೆ. ಇದನ್ನು ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಯಾವ ಥರ ವ್ಯಕ್ತಪಡಿಸಬಹುದು? 96 ಅಂತ ಈ ಥರ ಬರ್ಕೊಂಡು ನೀವು ಈ ಥರ ಗೆರೆಯನ್ನು ಹಾಕಿ 2 4 8, 2 8 16, 2 2 4, 2 4 8, 2 1 2, 2 2 4, 2 6 12, 2 3 6, 2 3 1 3 ಅಂತ ಬಂತು. 1 2 3 4 5, 2 ರ ಘಾತ 5 ಗುಂಡ್ಲೆ 3 ರ ಘಾತ 1 ಅಂತ ನಾವು ಬರಿಬೋದು. ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂಥ ಒಂದು ಸುಂದರವಾದಂತಹ ವಿಧಾನವಾಗಿದೆ. 156 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಸಿಂಪಲ್ ಕ್ವಶನ್, ಆಲ್ರೆಡಿ ನೀವು ಮಾಡಿರ್ತೀರ.
ಓಕೆ, ಏನಿಲ್ಲ, ಏನು ಕೇಳ್ತಾ ಇದ್ದಾರೆ ಅವರು 156 ಅಂತ ಕೇಳ್ತಾ ಇದ್ದಾರೆ. 156ರ ಅವಿಭಾಜ್ಯ ಅಪವರ್ತನ 2 7 14, 2 8 16, 2 39, 13 3 39 ಅಥವಾ 3 13 39, ಆಮೇಲೆ 13 1 13. ಈಗ 2ರ ಘಾತ 2 ಅಂತ ಬರೀರಿ, 3ರ ಘಾತ 1 ಅಂತ ಬರೀರಿ, 13ರ ಘಾತ 1 ಅಂತ ಬರೀರಿ. ಇಷ್ಟೇ ಉತ್ತರ ಇರೋದಿಲ್ಲಿ. ಓಕೆ, 2 4 14 52 52 3 156. ಮುಂದಿನ ಪ್ರಶ್ನೆ 200 ಅನ್ನು 2ರ ಘಾತ m 5ರ ಘಾತ n ರೂಪದಲ್ಲಿ ಬರೆದಿದ್ದೀವಿ. m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. 2ರ ಘಾತ m ಮತ್ತು 5ರ ಘಾತ n ಅಂತ ಕೊಟ್ಟಿದ್ದಾರೆ. ಹಾಗಾಗಿ 200 ಮೊದಲು ನಾವು ಸ್ಪ್ಲಿಟ್ ಮಾಡೋಣಂತೆ. ಸ್ಪ್ಲಿಟ್ ಯಾವ ಥರ ಮಾಡ್ತೀರಿ? 200 ನಾವು ಈ ಥರ ಮಾಡೋಣಂತೆ. 2 100 2 50 2 25 2 5 5 5 1 ಅಂತ ನಾವು ಹೇಳ್ತೀವಿ. ಹಾಗಾಗಿ 2ರ ಘಾತ 3 5ರ ಘಾತ 2. ದಿಸ್ ಇಸ್ ಈಕ್ವಲ್ ಟು 2ರ ಘಾತ 3 ಗುಂಡ್ಲೆ 5ರ ಘಾತ 2. 200 ಈಸ್ ಈಕ್ವಲ್ ಟು, ಹಾಗಾಗಿ ಇಲ್ಲಿ 2ರ ಘಾತ 3 ಅಂತಂದಾಗ m ಈಸ್ ಈಕ್ವಲ್ ಟು 3 ಮತ್ತು n ಈಸ್ ಈಕ್ವಲ್ ಟು ಏನಾಗ್ತದೆ? n ಈಸ್ ಈಕ್ವಲ್ ಟು 2. m ಈಸ್ ಈಕ್ವಲ್ ಟು 3, n ಈಸ್ ಈಕ್ವಲ್ ಟು 2 ಅಂತ ನಾವು ಬರಿಬಹುದು. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 35. 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಈ ಥರ ಪ್ರಶ್ನೆ ಇದ್ದಾಗ ಗರಿಷ್ಠ ಅಂತ ಪದ ಬಂದರೆ ಯಾವಾಗಲೂ ಮ ಸ ಅವನ್ನೇ ಕಂಡುಹಿಡಿಬೇಕು. ಮ ಸ ಅವನ್ನೇ ಕಂಡುಹಿಡಿಬೇಕಾಗ್ತದೆ, ಲ ಸ ಕಂಡುಹಿಡಿಬಾರ್ದು. ಗರಿಷ್ಠ ಅಂದರೆ, ಕನಿಷ್ಠ ಅಂತಂದರೆ ಲ ಸ ನಾವು ಕಂಡು ಹಿಡಿಬೇಕಾಗ್ತದೆ. ಮ ಸ ಅಂದರೆ ಮಹತ್ತರ ಸಾಮಾನ್ಯ ಅಪವರ್ತನ ಅಂತ ಹೇಳಿಕೆ. ಹಾಗಾಗಿ ಇವೆರಡರ ಸಾಮಾನ್ಯ ಅಪವರ್ತನವನ್ನು ನಾವು ಕಂಡುಹಿಡಬೇಕು. 24 ಮೀಟರ್ ಮತ್ತು 36 ಮೀಟರ್ 24 ಮೀಟರ್ ಮತ್ತು 36 ಮೀಟರ್ ಉದ್ದ ಇರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಲು ಬೇಕಾಗುವ ಉಪಕರಣದ ಉದ್ದ ಅಂತ ಬರೆದು ಇದ್ರ ಮ ಸಾ ಅ ಕಂಡುಹಿಡಬೇಕು. ಮ ಸಾ ಅ 24 ಮತ್ತು 36. 24 ಯಾವ ಥರ ಬರಿತೀರಿ? 24 2 12 2 6 2 3 3 1 ಅಂತಂದರೆ 24 ಹೆಂಗೆ ಬರಿಬೇಕು ನಾವು? 2ರ ಘಾತ 3 3ರ ಘಾತ 1. ಅದೇ ರೀತಿಯಾಗಿ 36 ಯಾವ ಥರ ಬರಿತೀರಿ? 2 18 36 2 9 18 3 3 9 3 1 3 ಅಂದರೆ 2ರ ಘಾತ 2 3ರ ಘಾತ 2 ಅಂತ ಆಯಿತು. ಇಲ್ಲಿ ಮ ಸಾ ಅ ಮಾಡುವಾಗ ನಾವು ಯಾವ ಸಂಖ್ಯೆಗಳು ಸಮನಾಗಿದ್ದಾವೆ, ಕಾಮನ್ ಇದ್ದಾವೆ, ಅವುಗಳ ಘಾತಾಂಕ ಕಡಿಮೆ ಇದ್ದದನ್ನು ತಗೋಬೇಕು. ಇಲ್ಲಿ 2 2 ಕಾಮನ್ ಇದ್ದಾವೆ, ಘಾತಾಂಕ ಕಡಿಮೆ 2ರ ಘಾತ 2 ಇದೆ, ಹಾಗಾಗಿ 2ರ ಘಾತ 2 ಅಂತ ಬರಿತೀನಿ. 3ರ ಘಾತ 1, ಇಲ್ಲಿ 3ರ ಘಾತ 2 ಇದೆ, ಇಲ್ಲಿ 3ರ ಘಾತ 1 ಅಂತ ಬರ್ಕೊತೀನಿ. 2 2 4 ಗುಂಡ್ಲೆ 3 4 3 12 ಅಂತ ಬಂತು. ಆದ್ದರಿಂದ ಉತ್ತರ ಏನು ಬರೀಬೇಕು? ಇವೆರಡನ್ನೂ ಅಳೆಯುವ ಮಾಪನದ ಉದ್ದ 12 ಮೀಟರ್ ಅಂತ ನಾವು ಬರಿಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಕೊತ ಹೋಗೋಣಂತೆ. ಪ್ರಶ್ನೆ 36. 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ. 21 7 3 21. ಅದನ್ನು ಯಾವ ಥರ ಬರಿಬೋದು? 7 3 21 3 1 3 ಅಥವಾ 3 7 21 7 1 7 ಆ ಥರ ಬರುವುದು. ಉತ್ತರ 21 ಅಂತ ನಾವು ಬರಿಬೋದು. 37ನೇ ಪ್ರಶ್ನೆ. ಕೊಟ್ಟಿರುವ ಅಪವರ್ತನ ವೃಕ್ಷ ಗಮನಿಸಿ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತದ್ರೆ. 2 20 40 10 ಎಷ್ಟಲೇ 20 10 2 20 x = 2. 2 ಎಷ್ಟಲೇ 10 2 5 10 y = 5 ಅಂತ ನಾವು ಬರಿಬೋದು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳಿದ್ದಾವೆ. 38ನೆಯ ಪ್ರಶ್ನೆಯನ್ನು ನೋಡೋಣಂತೆ. 306 ಮತ್ತು 657ರ ಮ ಸಾ ಅ 9, ಹಾಗಾದರೆ ಲ ಸಾ ಅವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಲ ಸಾ ಅ ಗುಂಡ್ಲೆ ಮ ಸಾ ಅ = ಸಂಖ್ಯೆಗಳ ಗುಣಲಬ್ಧ ಅಂತ ಬರ್ತದೆ. ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಮಾಡ್ಕೊತ ಹೋಗೋಣಂತೆ.
ಲ ಸಾ ಅ ಗುಂಡ್ಲೆ ಮ ಸಾ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಲ ಸಾ ಅ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಮ ಸಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊತ ಹೋಗಿ ಮ ಸಾ ದತ್ತ ಎಲ್ಲ ಬರಿಬೇಕಾಗ್ತದೆ. ದತ್ತ ಏನೇನಿದಾವೆ, ಮೊದಲನೇದಾಗಿ ಸಂಖ್ಯೆಗಳು ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 306, ಬಿ ಇಸ್ ಈಕ್ವಲ್ ಟು 657, ಮ ಸಾ ಅ ಇಸ್ ಈಕ್ವಲ್ ಟು 9, ಲ ಸಾ ಅ ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ. ನಮಗೆ ತಿಳಿದಂತೆ ಸೂತ್ರ ಏನು, ಎ ಇಂಟು ಬಿ ಇಸ್ ಈಕ್ವಲ್ ಟು ಲ ಸಾ ಅ ಗುಂಡ್ಲೆ ಮ ಸಾ ಅ. ಎ ಅಂತಂದರೆ 306 ಗುಂಡ್ಲೆ ಬಿ ಅಂತಂದರೆ 657 ಇಸ್ ಈಕ್ವಲ್ ಟು ಲ ಸಾ ಅ ಗುಂಡ್ಲೆ 9. 9 ಕಳ್ ತೊಗೊಂಬನ್ನಿ. 306 ಗುಂಡ್ಲೆ 657 ಇಸ್ ಈಕ್ವಲ್ ಟು ಲ ಸಾ ಅ ಭಾಗಲೆ 9 ಅಂತ ತೊಗೊತೀನಿ ನಾನು. 9 ಒಂದಲೇ 9, 9 ಮೂರಲೇ 27, 3 ಉಳಿತು 36, 9 ನಾಲ್ಕಲೇ 36, 34 ಏಳೇ 3 21, 210, 238, 23ಕ್ಕೆ 23. ನೆಕ್ಸ್ಟ್ 34 5ಲೇ 3 5ಲೇ 15, 170, 193ಕ್ಕೆ 3, 19ಕ್ಕೆ 19, 34 6ಲೇ 3 6ಲೇ 18, 180, 204, 204 1 214, 223, 223 ಇಸ್ ಈಕ್ವಲ್ ಟು ಲ ಸಾ ಅ. ಅಂದರೆ ಲ ಸಾ ಎಷ್ಟು ಬಂತು ರೀ, 22,338 ಕೊನೆಯದಾಗಿ ಬರಿಬೇಕು ನೀವು. ಸರಿನಾ? ಈ ಥರ ಲೆಕ್ಕಗಳನ್ನ ಮಾಡ್ಕೊತ ಹೋಗ್ಬೇಕಾಗ್ತದೆ. ಇದು 2 ಅಂಕದ 1ನೆಯ ಪ್ರಶ್ನೆ, ಅಂದರೆ 38ನೆಯ ಪ್ರಶ್ನೆ ಆಯಿತು. ಈಗ ನಾವು 39ನೆಯ ಪ್ರಶ್ನೆಯನ್ನು ನೋಡೋದಂತೆ. ಏನಿದೆ 39ನೆಯ ಪ್ರಶ್ನೆಯಲ್ಲಿ, 7 ಗುಂಡ್ಲೆ 11 ಗುಂಡ್ಲೆ 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ. ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಖ್ಯೆಯನ್ನು ಅಥವಾ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಸಮರ್ಥನೆ ಕೊಡಬೇಕು. ಸಮರ್ಥನೆ ಕೊಡಬೇಕಾದ್ರೆ ಇದು ಅಧ್ಯಾಯದಲ್ಲಿ ನಾನು ಹೇಳಿಬಿಟ್ಟಿದ್ದೀನಿ ಸಮರ್ಥನೆಯನ್ನು. ಆದರೂ ಕೂಡ ಒಂದು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೇನೆ ಅಂತೆ. ಏನೇನು ಕೊಟ್ಟಿದ್ದಾರೆ ಇಲ್ಲಿ, 7 ಗುಂಡ್ಲೆ 11 ಗುಂಡ್ಲೆ 13 ಪ್ಲಸ್ 13. ಇದು ಸಂಖ್ಯೆ ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳಬೇಕು ಅಂತಂದರೆ ಇದನ್ನು ನಾವು ಇಲ್ಲಿ ಬೇರೆ ರೀತಿಯಾಗಿ ವ್ಯಕ್ತಪಡಿಸಬೇಕು. ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಬೇರೆ ಬೇರೆ ಅವಿಭಾಜ್ಯ ಅಪವರ್ತನಗಳ ಗುಣಾಕಾರ ವಿಧಾನವಾಗಿ ನಾವು ವ್ಯಕ್ತಪಡಿಸಿದರೆ ಆ ಸಂಖ್ಯೆ ಏನಾಗ್ಬಿಡ್ತದೆ, ಒಂದು ಸಂಯುಕ್ತ ಸಂಖ್ಯೆ ಆಗ್ತದೆ. ಇಲ್ಲಿ 13 ಅಂತ ತೊಗೊಂಡ್ಬಿಡ್ತೀನಿ ಕಾಮನ್ನು. 7 ಗುಂಡ್ಲೆ 11 ಗುಂಡ್ಲೆ 1 ಪ್ಲಸ್ 1 ಅಂತ ಆಯಿತು. ಅದಾದ ನಂತರ 13 ಇನ್ ಬ್ರಾಕೆಟ್ 11 7 77 ಪ್ಲಸ್ 1 ಅಂತ ಆಯಿತು. ಅದಾದ ನಂತರ 13 ಅದಾದ 17 77 ಪ್ಲಸ್ 1 78 ಆಯಿತು. ಇದನ್ನು ನಾವು ಯಾವ ಥರ ಗುಣಾಕಾರ ಮಾಡ್ಬೋದು, 13 ಗುಂಡ್ಲೆ 3 ಗುಂಡ್ಲೆ 2 ಅಂತ ಬರಿಬೋದು. ನೋಡಿ ಇಲ್ಲಿ 13 3ಲೇ 39, 39 2ಲೇ 78. ಸರಿನಾ? 78ರ ಬದಲಾಗಿ ನಾವು ಈ ಥರ ಬರಿಬೋದು. ಅಂದರೆ ಮೊದಲ ಸಂಖ್ಯೆ ಈ ಥರ ಇತ್ತು, ನಂತರ ಇದು ಈ ಥರ ಬಂತು. ಇಲ್ಲಿ ನಾವು ಗುಣಾಕಾರ ಮಾಡಿ ಕೂಡಿಸ್ತೀವಿ ಅಂತ ತಿಳ್ಕೊಳ್ರಿ. ಉತ್ತರ ಏನು ಬರ್ತದೆ ನೋಡಿ, ಕೂಡ್ಸೋಣಂತೆ. ಇಲ್ಲಿ ಕೂಡ್ಸೋಣಂತೆ. 13 13ಲೇ 169, 169 2ಲೇ 338, 338 3ಲೇ 900, 990, 1024, 1024 ಬಂತಿದೆ ಎಲ್ಲ ಮಾಡಿದಾಗ. ಇದು ಕೂಡ ನೀವು ಇವು 3 ಗುಣಾಕಾರ ಮಾಡಿ 13ಅನ್ನು ಕೂಡಿಸಿ ಇದು ಕೂಡ 1024 ಅಂತ ಬರ್ತದೆ. ಇಲ್ಲಿ 1024ಅನ್ನು ಇಲ್ಲಿ ಏನು ಮಾಡಿದ್ವಿ ನಾವು, 1024ಅನ್ನು ಎರಡು ವಿಭಿನ್ನ ರೀತಿಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೇವೆ. ಹಾಗಾಗಿ ಇದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ನೀವು ಸಂಪೂರ್ಣವಾಗಿ ಲೈನ್ ವೈಸ್ ಬರೀರಿ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ. ಪ್ರಶ್ನೆ 40. 91 ಮತ್ತು 26 ಲ ಸಾ ಅ ಕೊಟ್ಟಿದ್ದಾರೆ. ಮ ಸಾ ಅವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಲ ಸಾ ಅ ಗುಂಡ್ಲೆ ಮ ಸಾ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ. ಇದನ್ನು ನೀವು ಮಾಡ್ತೀರಿ ಅಂತ ಅನ್ಕೊತೀನಿ. ಇದನ್ನು ಹೋಮ್ವರ್ಕ್ ಆಗಿ ನಿಮ್ಗೆ ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಇದರಿಂದ ಆನ್ಸರನ್ನು ಹಾಕಿ, ಅದು ಸರಿನೋ ತಪ್ಪೋ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಂತೆ. ಮುಂದೆ ಸಂಯುಕ್ತ ಸಂಖ್ಯೆ ಎಂದರೇನು, 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? ಸಂಯುಕ್ತ ಸಂಖ್ಯೆ ಅಂತಂದರೆ ಯಾವ ಸಂಖ್ಯೆಗಳನ್ನು ಎರಡು ವಿಭಿನ್ನ ರೀತಿಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, 2 ಅಥವಾ 2ಕ್ಕಿಂತ ಹೆಚ್ಚು ವಿಭಿನ್ನ ರೀತಿಯ ಅಪವರ್ತನಗಳಾಗಿ ಅಥವಾ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಅಂತಹ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಯಾಗಿ 24 ಇದು ಸಂಯುಕ್ತ ಸಂಖ್ಯೆ ಆಗುತ್ತದೆ. 24ಅನ್ನು ನಾವು ಯಾವ ರೀತಿ ಬರಿಬೋದು, 24 ಗುಂಡ್ಲೆ 1,
12 ಗುಂಡ್ಲೆ 2, 8 ಗುಂಡ್ಲೆ 3, 6 ಗುಂಡ್ಲೆ 4, 4 ಗುಂಡ್ಲೆ 6, 3 ಗುಂಡ್ಲೆ 8, 2 ಗುಂಡ್ಲೆ 12, 1 ಗುಂಡ್ಲೆ 24. ಈ ರೀತಿಯಾಗಿ ನಾವು ವ್ಯಕ್ತಪಡಿಸ್ತಾ ಹೋಗ್ಬೋದು. ಹಾಗಾಗಿ ಇದೇನಾಗ್ತದೆ, ಸಂಯುಕ್ತ ಸಂಖ್ಯೆ ಆಗುತ್ತದೆ ಅಂತ ನಾವು ಬರೀಬೋದು. 42ನೇ ಪ್ರಶ್ನೆ, 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅತ್ಯಂತ ದೊಡ್ಡ ಸಂಖ್ಯೆ ಅಂತಂದರೆ ಯಾವಾಗಲೂ HCF ಅಂದರೆ ಮ-ಸಾ ಅ. 438 ಮತ್ತು 606 ನಿಶೇಷವಾಗಿ ಭಾಗುವಂತೆ 438 ಮತ್ತು 606 ಅಂತ ಕೊಟ್ಟಿದ್ದಾರೆ. ಮತ್ತು 606ರ ನಿಶೇಷವಾಗಿ ಭಾಗ ಹೋಗಲು ನಾವು ಮ-ಸಾ ಅವನ್ನು ಕಂಡುಹಿಡಿಯಬೇಕು ಅಂತ ಬರೆದು, ಅದಾದ 438 ನಾವು ಯಾವ ಥರ ಬರಿತೀವಿ? 2 2 4, 2 1 2, 2 9 18, 3 7 21, 3 3 9. ನೆಕ್ಸ್ಟ್ ಅದಾದ ನಂತರ 73 1 73. ಯಾಕೆ 73 ಯಾವುದರಿಂದನೂ ಭಾಗಾಕಾರ ಹೋಗುವುದಿಲ್ಲ, ಹಾಗಾಗಿ 73 ಯಾವ ಮಗ್ಗಿಯೊಳಗೂ ಬರುವುದಿಲ್ಲ. ಮುಂದೆ ಇಲ್ಲಿ 2 3 6, 2 3 6, 3 1 3, 101, 101, 101 ಯಾವ ಸಂಖ್ಯೆ ಒಳಗೆ ಭಾಗ ಹೋಗುವುದಿಲ್ಲ. ಹಾಗಾಗಿ ಈಗ ನಾವೇನು ಮಾಡಬೇಕು? ಇವುಗಳ 2ರ ಘಾತ 1, 3ರ ಘಾತ 1, 73ರ ಘಾತ 1 ಅಂತ ತೊಗೊತೀನಿ. ಇಲ್ಲಿ 2ರ ಘಾತ 1 ಗುಂಡ್ಲೆ 3ರ ಘಾತ 1 ಗುಂಡ್ಲೆ 101ರ ಘಾತ 1 ಅಂತ ತೊಗೊತೀನಿ. ಇವೆರಡರಲ್ಲಿ ಕಾಮನ್ ಯಾವುದು? 438. ಇದೇನಪ್ಪ ಅಂತಂದ್ರೆ 606 ಅಂತ ತೊಗೊತೀನಿ. ಇವುಗಳಲ್ಲಿ ಕಾಮನ್ ಯಾವುದಂತ ತೊಗೊಂಡಾಗ ಮ-ಸಾ ಅ ಇನ್ ಬ್ರಾಕೆಟ್ 2ರಲ್ಲಿ ಕಾಮನ್ ಯಾವುದು? 2 ಮತ್ತು 3 ಘಾತಾಂಕ ಸೇಮ್ ಇದಾವೆ. 2 ಗುಂಡ್ಲೆ 3 = 6. ಮ-ಸಾ ಅ = 2 ಗುಂಡ್ಲೆ 3 = 6. ಆದ್ದರಿಂದ 6 ಅತಿ ದೊಡ್ಡ ಸಂಖ್ಯೆಯಾಗಿದೆ. ಈ ಎರಡು ಸಂಖ್ಯೆಗಳನ್ನು ನಿಶೇಷವಾಗಿ ಭಾಗಿಸಲು ಅಂತ ನಾವು ಬರಿಬೇಕಾಗ್ತದೆ. ಈ ಎರಡು ಸಂಖ್ಯೆಗಳನ್ನು ನಿಶೇಷವಾಗಿ ಭಾಗಿಸಲು ಅತಿ ದೊಡ್ಡ ಸಂಖ್ಯೆ 6 ಆಗಿದೆ. ಇದಕ್ಕಿಂತ ದೊಡ್ಡ ಸಂಖ್ಯೆ ನಾವು ತಗೊಂಡು ಭಾಗಾಕಾರ ಮಾಡಲು ಸಾಧ್ಯವಿಲ್ಲ. ಓಕೆ, ಮುಂದಿನ ಪ್ರಶ್ನೆಯಲ್ಲಿ ಏನಿದೆ? ಮುಂದಿನ ಪ್ರಶ್ನೆಯಲ್ಲಿ √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮೊದಲದಾಗಿಂತ ನಾವು ಎಲ್ಲನೂ ಒಂದೇ ಇದ್ದಾವೆ. √3 + 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಕಲ್ಪಿಸೋಣ. ಫಸ್ಟ್ ಲೈನ್ ಬರಿಬೇಕು. ಅದು ಆದ ನಂತರ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಆದ್ದರಿಂದ ಅಂತ ಬರೋದು P/Q ಅಂತ ಬರೀರಿ. ಬ್ರಾಕೆಟ್ ಒಳಗಡೆ P, Q ನಾಟ್ ಈಕ್ವಲ್ ಟು P, Q ಬಿಲಾಂಗ್ಸ್ ಟು Z ಅಂತ. P ಮತ್ತು Qಗಳು ಪೂರ್ಣಾಂಕಗಳು. ಬ್ರಾಕೆಟ್ ಒಳಗೆ ಏನು ಬರೀತೀರಿ? P ಮತ್ತು Qಗಳು ಪೂರ್ಣಾಂಕಗಳು. Q ನಾಟ್ ಈಕ್ವಲ್ ಟು 0 ಅಂತ ಬರಿಬೇಕು. ಇಲ್ಲಿ ನಾನು +5 ಈ ಕಡೆ ಕಳಿಸ್ತೀನಿ. √3 = P/Q - 5 ಡಿವೈಡೆಡ್ ಬೈ 1. √3 P 1 P, 5 ಗುಂಡ್ಲೆ Q 5Q ಭಾಗಲೆ Q 1 Q. ಓರೆ ಗುಣಾಕಾರ ಮಾಡಿ, ಕೆಳಗಿಂದ ಕೆಳಗೆ ಗುಣಾಕಾರ ಮಾಡಿ. ಇಲ್ಲಿ √3 ಒಂದು ಏನಪ್ಪ? ಅಭಾಗಲಬ್ಧ ಸಂಖ್ಯೆಯಾಗಿದೆ. ಮತ್ತು ಇದು P - 5Q ಭಾಗಲೆ Q ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ನಮ್ಮ ಊಹೆ ತಪ್ಪಾಗಿದೆ ಲಾಸ್ಟಿಗೆ. ಆದ್ದರಿಂದ √3 + 5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಸಾಧಿಸಿದೆ ಅಂತ ಸಂಪೂರ್ಣವಾಗಿ ನೀವು ಬರಿಬೇಕು. ಇದನ್ನೇ ರಿಪೀಟ್ ಮಾಡಬೇಕು. ಎಲ್ಲಿವರೆಗೂ ರಿಪೀಟ್ ಮಾಡಬೇಕು? ಇದನ್ನೇ ಸೇಮ್ ಕ್ವಶನ್ ಇದೆ ನೋಡ್ರಿ. ಸೇಮ್ ಕ್ವಶನ್ ಇದು 49ನೇ ಪ್ರಶ್ನೆ ತನಕ. ಬೇಕಾದ್ರೆ 49ನೇ ಒಂದು ನಿಮ್ಗೆ ಹೇಳ್ಕೊಡ್ತೀನಂತೆ. 2 √3 - 4 ಅಂತ ಇದೆ. ಹಾಗಾಗಿ ನಾನೇನು ಬರ್ತೀನಿ? ಫಸ್ಟಿಗೆ 2 √3 - 4 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಕಲ್ಪಿಸೋಣ, ಊಹಿಸೋಣ ಅಂತ ಬರೆದು ನೆಕ್ಸ್ಟ್ ಲೈನ್ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಆದ್ದರಿಂದ ಅಂತ ಬರೆದು = P/Q. ಇಲ್ಲಿ P, Qಗಳು ಪೂರ್ಣಾಂಕಗಳು. Q ನಾಟ್ ಈಕ್ವಲ್ ಟು 0. -4 ಕಡೆ ಕಳಿಸಿ. 2 √3 = P/Q + 4 ಭಾಗಲೆ ಏನಿಲ್ಲಂದ್ರೂ 1.
ಓರೆ ಗುಣಾಕಾರ ಮಾಡೋಣಂತೆ. ಅವಾಗೇನು ಸಿಗ್ತದೆ ನಿಮಗೆ 2√3 ಇಸ್ ಈಕ್ವಲ್ ಟು ಪಿ ಪ್ಲಸ್ 4 ಭಾಗಲೇ ಕ್ಯೂ ಅಂತ ಬಂತು. ಗುಣಾಕಾರ 2 ಈ ಕಡೆ ಬಂದಾಗ ಭಾಗಾಕಾರ 2, √3 ಇಸ್ ಈಕ್ವಲ್ ಟು ಪಿ ಪ್ಲಸ್ 4 ಭಾಗಲೇ 2 ಅಂತಾಯಿತು. ಇಲ್ಲಿ √3 ಒಂದು ಅಭಾಗಲಬ್ಧ, ಇದು ಭಾಗಲಬ್ಧ. ಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ಇಲ್ಲಿ ನಮ್ಮ ಊಹೆ ತಪ್ಪಾಗಿದೆ. ಹಾಗಾಗಿ 2√3 ಮೈನಸ್ 4 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರಿಬೇಕಾಗ್ತದೆ. ಸರಿನಾ? ಇದು ಸಂಪೂರ್ಣವಾಗಿ 49ನೇ ಪ್ರಶ್ನೆವರೆಗೂ ಈ ಥರ ನೀವು ಮಾಡ್ಕೊತ ಹೋಗಬೇಕು. ನಂತರ 50ನೇ ಪ್ರಶ್ನೆ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಎಯು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷ ತೆಗೆದುಕೊಂಡರೆ ಬಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 24 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಎಷ್ಟು ನಿಮಿಷಗಳ ನಂತರ ಅಂತ ಹಿಂಗೆ ಪ್ರಶ್ನೆ ಬಂದ ತಿಳ್ಕೊಳ್ರಿ. ಆ ಎರಡು ಸಂಖ್ಯೆಗಳ ಲಸ ಕಂಡುಹಿಡಬೇಕು. ಯಾವ ಸಂಖ್ಯೆಗಳದ್ದು? 24 ಮತ್ತು 18ರ ಲಸ ಕಂಡುಹಿಡಿದು ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು. ಇದು ಬಿಡಿಸಿ ನನಗೆ ಗ್ರೂಪಲ್ಲಿ ಅಥವಾ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಂಕಗಣಿತ ಮೂಲ ಪ್ರಮೇಯದ ಪ್ರಕಾರ 40 = x ಘಾತ y z ಆದರೆ x y z ಗಳ ಬೆಲೆ ಕಂಡುಹಿಡಿಯಿರಿ. 40 ಇದೆ. 40ಅನ್ನು ನೀವೇನು ಮಾಡಿರಿ, ಅದನ್ನು ಅವಿಭಾಜ್ಯ ಅಪವರ್ತನಗಳ ಗುಂಪುಗಳಾಗಿ ಮಾಡ್ಕೊತ ಹೋದಾಗ ನೀವೇನು ಸಿಗ್ತದೆ? 2 5 10 5 1 5 ಅಂತ ಸಿಕ್ತು. ಓಕೆ, ಇಲ್ಲಿ 2ರ ಘಾತ 3 5ರ ಘಾತ 1 ಅಂತ ಸಿಕ್ತು. 2ರ ಘಾತ 3 ಅಂದರೆ x = 2, y = 3, z = 5. z = 5. x y z 2 3 5 ಅಂತ ನಾವು ಬರಿಬೋದು. ಯಾವ ಪ್ರಶ್ನೆ? ಇಲ್ಲಿ 2x y 3 z 5. 52ನೇ ಪ್ರಶ್ನೆ, ಒಂದು ಅಗಲಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕೊಟ್ಟಿದ್ದಾರೆ. ಉದ್ದ ಮತ್ತು ಅಗಲ ಈ ಎರಡೂ ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಕೆಯ ಗರಿಷ್ಠ ಉದ್ದ ಕಂಡುಹಿಡಿಯಿರಿ. ಗರಿಷ್ಠ ಅಂತಂದರೆ ಮಸ ಅ, ಇವೆರಡರದ್ದು ಮಸ ಕಂಡುಹಿಡಿದು ಆನ್ಸರ್ ಹೇಳಿ. ಅದಾದ ನಂತರ ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಕೆಯನ್ನು ಎಷ್ಟು ಬಾರಿ ಬಳಸಬೇಕು? ಅವಾಗ ನಿಮ್ಗೆ ಉತ್ತರ ಬರ್ತದಲ್ಲ ಮಸ ಅ ಬಂದಾಗ ನೀವೇನು ಮಾಡ್ರಿ, ಎರಡನ್ನ ಅಳ್ಕೊತ ಹೋಗ್ರಿ. ಮಸ ಕಂಡುಹಿಡಿರಿ. ಅವ್ರು ಉದ್ದ ಅಂದ್ರೆ ಉದ್ದ ಅಂತಂದರೆ ಒಂದು ಜಮೀನಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ? 147 ಕೊಟ್ಟಿದ್ದಾರೆ. ಇವುಗಳ ಮಸ ಕಂಡುಹಿಡಿರಿ. ಮಸ ಕಂಡುಹಿಡಿದು ಮಸ ಉತ್ತರ ಬರುತ್ತಲ್ಲ, ಆ ಮಸ ಅ ಉತ್ತರ ತೆಗೆದುಕೊಂಡು 147ಕ್ಕೆ ಭಾಗಾಕಾರ ಮಾಡಿಬಿಡ್ರಿ. 147ಕ್ಕೆ ಭಾಗಾಕಾರ ಮಾಡಿದಾಗ ನಿಮಗೆ ಎಷ್ಟು ಸಾರಿ ಅದನ್ನು ತೆಗೆದುಕೊಂಡು ಅಳಿಬೇಕು, ಉದ್ದವನ್ನು ಅಳಿಬೇಕಂತಂದ್ರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಉದ್ದ ಕೇಳಿದರೆ ಉದ್ದವನ್ನೇ ಭಾಗಾಕಾರ ಮಾಡಬೇಕು. ಏನು? ಮಸವನ್ನು ಉದ್ದಕ್ಕೆ ಭಾಗಾಕಾರ ಮಾಡಬೇಕು. ಒಬ್ಬ ಸಿಹಿ ತಿಂಡಿ ವ್ಯಾಪಾರಿಯ ಬಳಿ 140 ಕಾಜು ಬರ್ಫಿಗಳು, 420 ಕಾಜು ಬರ್ಫಿಗಳು, 130 ಬಾದಾಮಿ ಬರ್ಫಿಗಳಿವೆ. ಪ್ರತಿ ಗುಂಪಿನಲ್ಲಿ ಒಂದೇ ಸಂಖ್ಯೆಯ ಬರ್ಫಿಗಳಿರುವಂತೆ ಹಾಗೂ ತಟ್ಟೆಯಲ್ಲಿ ಅವು ಕನಿಷ್ಠ ಸ್ಥಳವನ್ನು ಆಕ್ರಮಿಸುವಂತೆ ಅವುಗಳನ್ನು ಒಂದರ ಮೇಲೊಂದರಂತೆ ಪ್ರೇರೇಪಿಸಿಡಲು ಆಕೆಯು ಬಯಸುತ್ತಾಳೆ. ಹೀಗೆ ಮಾಡಬಹುದಾದ ಪ್ರತಿ ಗುಂಪಿನಲ್ಲಿ ಜೋಡಿಸಬಹುದಾದ ಗರಿಷ್ಠ ಬರ್ಫಿಗಳ ಸಂಖ್ಯೆ. ಗರಿಷ್ಠ ಅಂತಂದರೆ ಮಸ ಅ. ಇವೆರಡೂ ಸಂಖ್ಯೆಗಳ ಮಸ ಅ ಕಂಡುಹಿಡಿದು ಉತ್ತರ ಬರೀರಿ. ಸರಿನಾ? ಮುಂದಿನ ಭಾಗದಲ್ಲಿ ನಾವೇನು ಮಾಡಂತೆ 3 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಕೊಂತ ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.